IAS ಆಗೋ ಕನಸು ನಿಮಗೆ ಶುರು ಆಗಿದ್ದು ಯಾರಿಂದ? ಅಂದರೆ ಯಾರಾದರೂ ಇದ್ರಾ, ಇನ್ಸ್ಪೈರ್ ಆದ್ರಾ, ಹೆಂಗೆ? ಲೈಕ್ ಚಿಕ್ಕಂದ್ರಿಂದನೂ ಭಾಳಷ್ಟು ನಾನು ಬೇರೆ ಬೇರೆ ಊರುಗಳಲ್ಲಿ ಬೆಳೆದೆ. ಸೊ ಪ್ರತಿ ಸಲ ಹೋದಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೇಂಜಸ್ನ ಅಬ್ಸರ್ವ್ ಮಾಡ್ತಿದ್ದೆ. ಆ್ಯಂಡ್ ಪ್ರತಿ ಸಲ ನಾವು ತಂದೆಗೆ ಪ್ರಶ್ನೆ ಮಾಡ್ತಿದ್ದೆ, ಯಾಕೆ ಈ ಊರು ಇಷ್ಟು ಡೆವಲಪ್ ಇದೆ ಆ್ಯಂಡ್ ಇನ್ನೊಂದು ಊರು ಅಷ್ಟಿಲ್ಲ, ಅವ್ರು ಏನಾದ್ರು ಚೇಂಜಸ್ ಆಯ್ತು ಅಂದರೆ. ಆವಾಗ ಮನಿಮನನ್ ಸರು ಹುಬ್ಳಿ ಧಾರವಾಡ ಕಮಿಷನರ್ ಆಗಿದ್ದರು, ಮುನ್ಸಿಪಲ್ ಕಮಿಷನರ್. ಸೊ ಈ ವಾಸ್ ಟೇಕಿಂಗ್ ಅಪ್ ಅ ಲಾಟ್ ಆಫ್ ಆ್ಯಕ್ಟಿವಿಟೀಸ್. ಫೈರ್ ಬ್ರ್ಯಾಂಡ್ ಆಫೀಸರ್ DK ರವಿ ಸರ್ ಆಗಿರ್ಬೋದು, ಹಿ ವಾಸ್ ಮೈ ಇನ್ಸ್ಪಿರೇಷನ್. ಆ್ಯಂಡ್ ಅಲ್ಟಿಮೇಟ್ಲಿ ಆ ಒಂದು ಕುತೂಹಲ ಇಟ್ ಟರ್ನ್ ಇನ್ ಟು ಅ ಲಾಟ್ ಆಫ್ ಕ್ವೆಶನ್ಸ್. ಆ್ಯಂಡ್ ಅಲ್ಲಿ ನಮ್ಮ ತಂದೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಿಂಗೆ ಸಿವಿಲ್ ಸರ್ವಿಸಸ್ ಇರುತ್ತೆ, ದಿಸ್ ಇಸ್ ವಾಟ್ ಅನ್ IAS ಕ್ಯಾನ್ ಡು. ಅವರು ಯಾವತ್ತೂ ಏನು ಈ ಪವರ್ಸ್ ಪ್ರಿವಿಲೇಜಸ್ ಬಗ್ಗೆ ಮಾತಾಡಲಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡಿದ್ರು. ಏನು ಚೇಂಜಸ್ ಮಾಡ್ಬೋದು ಒಬ್ಬ IAS ಸಮಾಜದಲ್ಲಿ, ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಅದು ನನಗೆ ಗ್ರೋಯಿಂಗ್ ಅಪ್ ಇಟ್ ಮೋಟಿವೇಟೆಡ್ ಅ ಲಾಟ್. ಆ್ಯಂಡ್ ಈಗಲೂ ಲೈಕ್ ಈವನ್ ಡ್ಯೂರಿಂಗ್ ಪ್ರಿಪ್ರೇಷನ್ ಭಾಳಷ್ಟು IAS ಆಫೀಸರ್ ಸ್ಟೋರೀಸ್ನ ಅಬ್ಸರ್ವ್ ಮಾಡಿದಾಗ ಅದು ಇನ್ಸ್ಪೈರಿಂಗ್ ಅನ್ಸಿತ್ತು ಸ್ಟೋರಿ ಯಾವುದು ನನಗೆ ಜಾಸ್ತಿ ಅಂದರೆ DK ರವಿ ಸರ್ದು ಒಂದು ಅದ್ಭುತ ಇನ್ಸ್ಪಿರೇಷನ್. ಮೇಘಶ್ರೀ DR ಈಗ ಕರೆಂಟ್ಲಿ ವಯನಾಡ್ DC ಇದ್ದಾರೆ, ಅವರು ಶೀಸ್ ಮೈ ರೋಲ್ ಮಾಡೆಲ್. ಹೀಗೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಮಾಡಿದಂಥ ಅವ್ರ ಸರ್ IAS, ಹಿ ವಾಸ್ ಸೀನಿಯರ್ IAS ಆಫೀಸರ್, ಹಿ ವಾಸ್ ವೆರಿ ಗುಡ್. ಪರಮೇಶ್ವರನ್ ಅಯ್ಯರ್. ಸೊ ತುಂಬ ಇದ್ದಾರೆ. ಲೈಕ್ ದೀಸ್ ಸ್ಟೋರೀಸ್ ಮೋಟಿವೇಟೆಡ್ ಮೀ. ಆ್ಯಂಡ್ ಅಲ್ಟಿಮೇಟ್ಲಿ ಮೈ ಮೋಟಿವೇಶನ್ ಈಸ್ ಆಲ್ಸೋ ಕಮ್ಸ್ ಫ್ರಮ್ ಮೈ ವಿಲೇಜ್. ನನ್ನ ಹಳ್ಳಿ, ನನ್ನ ತಂದೆ ನನಗೆ ಬಿಗ್ಗೆಸ್ಟ್ ಮೋಟಿವೇಶನ್. ಪ್ರತಿ ಸಲ ಊರಿಗೆ ಹೋದಾಗ, ಬಿಕಾಸ್ ನಮ್ಮದು ಒಂದು ರೇನ್ ಶ್ಯಾಡೋ ಏರಿಯಾ, ಡ್ರಾಟ್ ಪ್ರೋನ್ ಏರಿಯಾ. ಸೊ ಭಾಳಷ್ಟು ಇನ್ನು ಈಗ ಈವನ್ ಟು ದಿಸ್ ಡೇ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಎಕ್ಸಿಸ್ಟ್ ಇದೆ. ಸೊ ಪ್ರತಿ ಸಲ ಆ ಊರಿಗೆ ಹೋದಾಗ ಆ ಸಮಸ್ಯೆ ನೋಡಿದಾಗ ಅವ್ರಿಗೊಂದಿಷ್ಟೇ, ಯಾವಾಗ DC ಆಗ್ತೀಯ, ಅದೊಂದು ಪ್ರತಿ ಸಲ ಅದೊಂದು ರಿಮೈಂಡರ್ ಇತ್ತಲ್ಲ, ಅದು ನನಗೆ ತುಂಬ ಛಲ ತುಂಬ್ತಿತ್ತು. ಪ್ರತಿ ಸಲ ಫೇಲ್ ಆದಾಗಲೂ ಅದೊಂದು ಆ ಒಂದು ಅವ್ರ ಏನಂತಾರೆ, ಅವ್ರ ಆಸೆ ಏನಿತ್ತು ಅದನ್ನು ಪೂರೈಸಬೇಕು ಅಂತ ಒಂದು ಇನ್ನಷ್ಟು ಮೋಟಿವೇಟ್ ಆಗ್ತಿದ್ದೆ. ಸೊ ಆಲ್ ಆಫ್ ದಿಸ್ ಈಸ್ ಮೈ ಮೋಟಿವೇಶನ್. ನನ್ನ ತಂದೆ ಕೂಡ ನನ್ನ ಮೋಟಿವೇಶನ್. ಅವ್ರ ಜೀವನನೇ ನನಗೆ, ಅವ್ರ ಬದುಕೇ ನನಗೆ ಮೋಟಿವೇಶನ್. ವಂಡರ್ಫುಲ್. ಈಗ ನಾವು 10th ಎಕ್ಸಾಮ್, ಬೋರ್ಡ್ ಎಕ್ಸಾಮ್ಸ್ಗೆ ಹೆಂಗೆ ರೆಡಿ ಆಗ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು 4-5 ವರ್ಷದ ಹಿಂದಿನ ಕ್ವೆಶ್ಚನ್ ಪೇಪರ್ಸನ್ನು ಇಟ್ಕೊಂಡು ನೀಟಾಗಿ ರೆಡಿ ಆಗ್ತಿದ್ವಿ. ನೀವು ಅದನ್ನೇ ಮಾಡಿರ್ತೀರಾ. UPSC ಅದು ವರ್ಕ್ ಆಗುತ್ತಾ? UPSCನಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಂತೆ PYQs, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮ್ಯಾಮ್. ಒಂದು ಪ್ಯಾಟರ್ನ ಐಡೆಂಟಿಫೈ ಮಾಡ್ಬೋದು, ಯಾವ ಥರ ಥೀಮ್ಸ್ ರಿಪೀಟೆಡ್ ಆಗ್ತಿದ್ದಾವೆ. ಅಫ್ಕೋರ್ಸ್ UPSCನಲ್ಲಿ ಕ್ವೆಶನ್ಸ್ ಆ್ಯಸ್ ಇಟ್ ಈಸ್ ಯಾವತ್ತೂ ರಿಪೀಟ್ ಆಗಲ್ಲ, ಬಟ್ ಆ ಏನು ಅಂಡರ್ಲೈಯಿಂಗ್ ಥೀಮ್ ಇದೆ ಅದು ರಿಪೀಟ್ ಆಗುತ್ತೆ ಮ್ಯಾಮ್. ಸೊ PYQs ಹೆಲ್ಪ್ ಮಾಡುತ್ತೆ, ಯೂಸ್ ಆಗುತ್ತೆ. ಓಕೆ, ನಾನು ಇತ್ತೀಚೆಗೆ ಒಂದು ಯಾವುದೋ ವಿಜುವಲ್ನಲ್ಲಿ ನೋಡ್ತಾ ಇದ್ದೆ, ಯಾವುದೋ ಒಂದು ವಿಡಿಯೋದಲ್ಲಿ ಈ ನೆನಪಿಟ್ಕೊಳ್ಳೋದಕ್ಕೆ ಅದೇನೋ ಒಂದು ಟ್ರಿಕ್ ಹೇಳ್ತಿದ್ರಪ್ಪ. ನಾನು ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಅಂತ. ಮೊದಲನೇ ದಿನ ಓದಿದ್ದನ್ನು 7ನೇ ದಿನ ಓದಬೇಕು, 7ನೇ ದಿನ ಓದಿದ್ದನ್ನು 10ನೇ ದಿನ ಓದಬೇಕು ಅಂತ. ಏನದು ಫೆನ್ಮನ್ ಟೆಕ್ನಿಕ್ ಅಂತ ಒಬ್ಬ ಫಿಸಿಸಿಸ್ಟ್ ಇದ್ದಾರೆ, ಅವರು ಆ ಟೆಕ್ನಿಕ್ನ ಇದು ಮಾಡಿ. ಎಸ್ ಮ್ಯಾಮ್, ಆಗಲೇ ಹೇಳಿದ್ನಲ್ಲ, ಈ ಎಕ್ಸಾಮ್ಗೆ ರಿಪೀಟೆಡ್ ರಿವಿಷನ್ಸ್ ಭಾಳ ಬೇಕಾಗತ್ತೆ. ಒಂದು ಸಿಲೆಬಸ್ ಭಾಳ ವೈಡ್ ಇದೆ, ಓಪನ್ ಇದೆ. ಫಸ್ಟ್ ಟೈಮ್ ಓದೋಕ್ಕೆ ಅಥವಾ 2ನೇ ಸಲ ಓದೋಕ್ಕೆ ಭಾಳ ಯು ವಿಲ್ ಬಿ ಕಂಫರ್ಟಬಲ್. ಬಟ್ ಇಷ್ಟು ಸಬ್ಜೆಕ್ಟ್ಸ್ ಇದಾವಲ್ಲ, ದಟ್ ಪ್ರಾಬಬ್ಲಿ ಈಗ ಓದಿದ್ದು ಇನ್ನೊಂದು ವಾರದಲ್ಲಿ ನಾನು ಮರ್ತು ಬಿಡ್ತೀನಿ, ಇನ್ನೊಂದು 15 ದಿವಸದಲ್ಲಂತರೂ ಇನ್ನಷ್ಟು ಭಾಳಷ್ಟು ಪೋರ್ಷನ್ಸ್ ಮರ್ತು ಬಿಟ್ಟಿರ್ತೀನಿ. ದಟ್ ಈಸ್ ವೈ ರಿಪೀಟೆಡ್ ರಿವಿಷನ್ ಈಸ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ನೀವು ಕಡಿಮೆ ಓದಿ, ಬಟ್ ಅದನ್ನು ರಿಪೀಟೆಡ್ ಆಗಿ ಓದಿ, ದಟ್ ವಿಲ್ ರಿಟೈನ್ ಅ ಲಾಟ್. ಸೊ ಬಿಕಾಸ್ ಆಗಲೇ ಹೇಳ್ದಂಗೆ ಆನ್ಸರಲ್ಲಿ ನಾವು ಅದನ್ನು ಓದಿದ್ದನ್ನು ಡಿಪಿಕ್ಟ್ ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ಇಟ್ ನೀಡ್ಸ್ ರಿಪೀಟೆಡ್ ರಿವಿಷನ್ಸ್. ಆ್ಯಂಡ್ ಇಟ್ ಮೈಟ್ ಬಿ ವೀಕ್ಲಿ ರಿವಿಷನ್ಸ್, 15 ಡೇಸ್ಗೆ ಒಂದ್ಸಲಿ ರಿವಿಷನ್ಸ್. ಸ್ವಲ್ಪ ಜನಕ್ಕೆ ಬರೆದ್ರೆ ಅದನ್ನು ಜಾಸ್ತಿ ಮೆಮರೈಸ್ ಆಗುತ್ತೆ, ಆ ಥರನೂ ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಪಿಯರ್ ಡಿಸ್ಕಷನ್ಸ್, ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದಾಗ ಭಾಳಷ್ಟು ರಿಟೈನ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಮೆಥಡ್ಸ್ ಇದೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಇದೇ ಮೆಥಡ್ ಅಂತಿಲ್ಲ, ಬಟ್ ರಿವಿಷನ್ ಅಲ್ಟಿಮೇಟ್ಲಿ ದಿಸ್ ಆಲ್ ಕಮ್ಸ್ ಡೌನ್ ಟು ರಿವಿಷನ್. ಸೊ ರಿವಿಷನ್ ಮಾಡಲೇಬೇಕು. ಸೊ ನಾನು ಒಂದು ನೈಟ್ ಓದ್ಬಿಟ್ಟೆ, ನೆಕ್ಸ್ಟ್ ಡೇ ಎಕ್ಸಾಮ್ ಬರದೆ ಪಾಸ್ ಆದೆ, ದಟ್ ಡಸಂಟ್ ವರ್ಕ್ ಫಾರ್ UPSC. ಅದು ಯೂನಿವರ್ಸಿಟಿ ಎಕ್ಸಾಮ್ಸ್ ಅಲ್ಲಿ ಅಷ್ಟೇ ವರ್ಕ್ ಆಗಲ್ಲ, ಇಲ್ಲಿ ವರ್ಕ್ ಆಗಲ್ಲ. ಓಕೆ.